ಚಿತ್ರರಂಗದಲ್ಲಿ ಭರವಸೆ ಇಡಿ, ಕನ್ನಡಿಗರ ಮೇಲೆ ಭರವಸೆ ಇಡಿ. ಸಿನಿಮಾಗಳು ಕೆಲವು ಸೋಲ್ಬೋದು, ಹಾಗಂತ ಯಾರೂ ಸಾಯಲ್ಲ. ಬದುಕಿರೋ ತನಕ ಇನ್ನೊಂದು ಸಿನಿಮಾ ಮಾಡಿ, ಒಂದಲ್ಲ ಒಂದು ದಿವಸ ಗೆದ್ದೇ ಗೆಲ್ತೀರಿ. ಇದನ್ನು ತುಂಬ ಹಿಂದೆ ಹೇಳಿದ್ದೆ, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಇದು ಇವತ್ತಿಗೂ ಹೇಳ್ತೀನಿ. ಸರ್ ಇಲ್ಲಿ ನಿಮ್ಮ ಲೆಫ್ಟ್ ಸೈಡ್ ಸರ್ ಥಿಯೇಟರ್ ರೆಸ್ಪಾನ್ಸ್ಗೆ ಹೋದಾಗ ನಿಮ್ಮ ಫೀಮೇಲ್ ಫ್ಯಾನ್ಸ್ ಹೇಳ್ತಾ ಇದ್ರು ಸರ್ ಇಲ್ಲಿ ಎಸ್ ಮ್ಯಾಮ್. ಸರ್ ಸುಳ್ಳು ಹೇಳಿದ್ದಾರೆ, ನಮಗೆ ಡ್ಯಾನ್ಸ್ ಬರಲ್ಲ ಅಂತ. ಬಟ್ ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ, ತುಂಬ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನಿಮ್ಮ ಮೂಲಕ ಅವ್ರಿಗೆ ತಿಳಿಸಿ ಸರ್ ಸುಳ್ಳು ಹೇಳಬಾರ್ದು ಇನ್ಮೇಲೆ ಅಂತ ಹೇಳಿದ್ದಾರೆ. ಏನು ಹೇಳ್ತೀರಾ ಸರ್? ಏನು ಹೇಳಿ, ಆ ಸುಳ್ಳು ಬಗ್ಗೆ? ಒಳ್ಳೆ ಸುಳ್ಳಲ್ವ ಅದು, ಕೆಟ್ಟು ಸುಳ್ಳಲ್ಲ ತಾನೆ. ಕರೆಕ್ಟಾ? ಒಂದು ಅರ್ಥ ಮಾಡ್ಕೊಳ್ಳಿ. ನನಗೆ ಸಖತ್ತಾಗಿ ಮಾಡೋಕ್ಕೆ ಬರುತ್ತೆ ಅಂದ್ಬಿಟ್ಟು ಎಡವಟ್ಟಾಗಿದ್ದಾರೆ. ಅಟ್ಲೀಸ್ಟ್ ಹೇಳಿದೆ, ಆ್ಯಂಡ್ ಇರೋ ಸತ್ಯನೇ ಹೇಳ್ತಾ ಇದ್ದೀನಿ. ಆ ಸುಳ್ಳನ್ನ ಸತ್ಯ ಅಂತ ಸಾಬೀತು ಮಾಡೋದಕ್ಕೂ ನನ್ನ ಪಕ್ಕದಲ್ಲಿ ನಿಶ್ವಿಕಾ ಬರಬೇಕಾಯ್ತು. ಅವ್ರು ಮಾಡೋದು ನೋಡಿಬಿಟ್ಟು ನಾನು ಎಲ್ಲ ಮರ್ಯಾದೆ ಹೋಗ್ಬಿಟ್ಟು ತಂದ್ಕೊಂಡು ಮಾಡಿಬಿಟ್ಟಿದ್ದೀವಿ. ಇಲ್ಲಾಂದರೆ ನಮಗೆಲ್ಲ ಅಷ್ಟೆಲ್ಲ. ಈಗ ನೋಡಿ ನಾವು ಏನದು ದಾದಾ ಯಾರು ಗೊತ್ತಾ, ಎಲ್ಲ ನಮ್ಮವ್ರು ಇದ್ದಿದ್ದು ಅಕ್ಕಪಕ್ಕ. ಕರೆಕ್ಟಾ? ಎಲ್ಲರೂ ನಮ್ಮನ್ನು ನೋಡಿದ್ರು. ನಾನು ಎಲ್ಲರೂ ಕೇಳಿದೆ, ಈ ಕುಡ್ದಂಗೆ ಆಡಿದ್ರೆ ಕುಡ್ದಾಗ ಹೆಂಗೆ ಡ್ಯಾನ್ಸ್ ಮಾಡ್ತೀರಾ ನೀವೆಲ್ಲ? ಹಣ ತೋರ್ಸೋದ ಅಂದರು. ತೋರಿಸಿ, ಯಾಕೆ ನಮ್ಗೆ ಅಷ್ಟೇ ಬರೋದು. ಮಾಡಿದ್ವಿ. ಆ್ಯಂಡ್ ಎಲ್ಲದಕ್ಕೂ ಎಲ್ಲ ಆರ್ಟಿಸ್ಟಿಗೂ ಒಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ. ಆ ಕಂಫರ್ಟ್ ಝೋನ್ ಒಳಗಡೆ ಕೊರಿಯೋಗ್ರಾಫ್ ಆದರೆ ಗುಡ್. ಶೋಭಿ, ನಂಗೆ ರಾಜಸುಂದರಂ ಸರ್ ಇರ್ಬೋದು, ಅವಾಗ ಹರ್ಷ. ನನ್ನ ಕಂಫರ್ಟ್ ಝೋನಲ್ಲಿ ಕೊರಿಯೋಗ್ರಾಫ್ ಮಾಡ್ತಾರೆ. ನನಗಿರೋ ಹೈಟಿಗೆ ನೀವು ನನ್ನನ್ನು ಬಗ್ಸಿ ಡ್ಯಾನ್ಸ್ ಮಾಡಿಸಿ ಕುಣಿಸಿ ಎದ್ದೇಳು ಮೈಯಲ್ಲಿ ನನ್ನ ಕೆಲಸ ಸತ್ಯವಾಗ್ಲೂ ಆಗಲ್ಲ. ನಂದು ಫಸ್ಟ್ ಆಫ್ ಆಲ್ 2 ಕಾಲುಗಳು ಮಾಡೋ ಕೆಲಸ ಮಾತ್ರ ಮಾಡ್ತಾ ಹೋಗು. ಅದ್ರ ಮೇಲೆ ಹೆಚ್ಚಾಗಿ ಮಾಡೋಕ್ಕೆ ಬರಲ್ಲ. ನನಗೆ ಆ ಥರ ಡ್ಯಾನ್ಸ್ ಬರಲ್ಲ. ನಮ್ಮದೊಂದಿದೆ, ನಮ್ಮದು ಇಲ್ಲೂ ಎಷ್ಟೋ ಜನ ನೋಡಿದ್ದೀನಿ, ರಾತ್ರಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನಮ್ಮಲ್ಲಿ ಬೆಳಗ್ಗೆ ಹೊತ್ತು ಆ ಥರ ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ. ಆ್ಯಂಡ್ ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ನಿಶ್ವಿಕಾ ಅವ್ರು ಇರೋದ್ರಿಂದ ಅವ್ರದ್ದು ಬಟ್ಟೆ ತುಂಬ ಚೆನ್ನಾಗಿದೆ. ನನ್ನ ಕೆಲವು ಕಾಲುಗಳಿಂದ ಮಿಸ್ಟೇಕ್ಸ್ ಎಲ್ಲ ಕವರ್ ಹೋಗಿದ್ದಾವೆ. ಚೆನ್ನಾಗಿದೆ. ಆ್ಯಂಡ್ ಐ ಥಿಂಕ್ ಶಿ ಮೇಡ್ ಮೀ ಲುಕ್ ಇವನ್ ಮೋರ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ದೇ. ರವಿ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರಿ. ಅದು ಚಿಕ್ಕದಾಗಿ ನಾನು ವೈಯಕ್ತಿಕ ಒಬ್ಬ ಸ್ನೇಹಿತನಾಗಿ ಸಹೋದರನಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ನೀವು ಒಂದು ಪ್ರಶ್ನೆ ಕೇಳಿದ್ರು ಅವರಿಗೆ, ರವಿ ಅಂದರೆ ಹೀಗೆ ಸ್ವಲ್ಪ ಹುಡುಗ, ದುಬಾರಿ, ವಾಟ್ ಎವರ್ ಮೇ ಬಿ ಸರ್. ನನಗೆ ಗೊತ್ತಿರೋದೇನೆಂದರೆ, ಒಂದು ಚಿತ್ರದಲ್ಲಿ ಆ ಥರ ಬಡ್ಜೆಟ್ ಇದೆ, ಆ ಸಿನಿಮಾಗೆ ಅದು ಅವಶ್ಯಕತೆ ಇದೆ ಅಂದಾಗ ಅದು ಬೇರೆ ಆಗುತ್ತೆ. ಮಾಡಿರ್ಬೋದೇನೋ, ನಮ್ಮಲ್ಲೂ ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಈ ಸಿನಿಮಾದಲ್ಲಿ ದುಬಾರಿ ಆಲ್ರೆಡಿ ಇತ್ತು. ಸೆಕೆಂಡ್ ಇನ್ನೊಂದೇನೆಂದರೆ, ಎಷ್ಟು ವೆಲ್ ಪ್ಲ್ಯಾನ್ಡ್ ಇತ್ತು ಅಂದರೆ ಅವ್ರಿಗೇನು ಅದರ ಅವಶ್ಯಕತೆ ಬರಲಿಲ್ಲ ಎಕ್ಸ್ಟ್ರಾ ಬೇಕು ಅಂತ. ಯಾಕಂದರೆ ನಾವಿದ್ವಿ. ಅವ್ರು ಹೇಳೋಕ್ಕಿಂತ ಮುಂಚೆ ಎಲ್ಲರೂ ಮೇಕಪ್ ಹಾಕ್ಕೊಂಡಿದ್ರು, ಹೇಳೋಕ್ಕಿಂತ ಮುಂಚೆ ಲೈಟಿಂಗ್ ರೆಡಿ ಇತ್ತು. ಇದ್ರ ಮೇಲೆ ಒಬ್ಬ ಸ್ಟಂಟ್ ಕೊರಿಯೋಗ್ರಾಫರ್ಗೆ ಹಿ ಡಸಂಟ್ ನೀಡ್ ಎನಿಥಿಂಗ್. ಇವಾಗ ನಾವು ಒಂದು ಟೈಮಿಗೆ ಬಂದಿಲ್ಲ, ಲೈಟಿಂಗ್ ಸರಿ ಆಗ್ತಾ ಇಲ್ಲ, ಮಳೆ ಬಂತು, ಅಡಚಣೆಗಳಾಯಿತು ಅಂದಾಗ ಬೇರೆ ಆಗುತ್ತೆ. ಇಲ್ಲ ಪ್ಲಾನಿಂಗೇ ಇಲ್ಲ ಅಂದಾಗ. ನಮ್ಮ ಸೆಟ್ಟಲ್ಲಿ ಪ್ಲಾನಿಂಗ್ ಇಲ್ಲ ಅಂದರೆ ಸಿನಿಮಾನೇ ಕಂಪ್ಲೀಟ್ ಆಗ್ತಾ ಇರಲ್ಲ, ಸ್ಟಂಟ್ ಬಿಡಿ. ಬಟ್ ಸ್ಟಂಟಲ್ಲಿ ಇನ್ನೊಂದು ಯಾರಿಗೂ ಗೊತ್ತಿಲ್ಲದೆ ಇರೋದೇನೆಂದರೆ, ಬೆಳಗ್ಗೆ ಎಲ್ಲ ನಾವು ಕಂಠೀರವದಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀವಿ. ಅವರು ಲೈಟ್ ಹೌಸ್ ಇಂಟೀರಿಯರ್ ಸೆಟ್ ಹಾಕಿದ್ದಾರೆ. ಬೆಳಗಿಂದ 4 ಗಂಟೆ 5 ಗಂಟೆ 6 ಗಂಟೆವರೆಗೂ ನಾನು ಅಲ್ಲಿರ್ತಾ ಇದ್ವಿ. 2ನೇ ಯೂನಿಟ್ ಹಾಕ್ಕೊಂಡು ಅಲ್ಲಿ ಲೈಟಿಂಗ್ ರೆಡಿ ಮಾಡಿರೋರು. ಅಲ್ಲಿಂದ ನಾವು ಕಾರ್ ಹಾಕ್ಕೊಂಡು ಆ ಸೆಟ್ಟಿಗೆ ಹೋಗ್ತಾ ಇದ್ದೆ. ಸೆಟ್ಟಲ್ಲಿ ಹೋದರೆ ಆ ಕಾರ್ ಜರ್ನಿ ಒಳಗೆ ಏನು ನಿದ್ದೆ ಇದೆಯೋ ಅಷ್ಟೇ ನಿದ್ದೆ. ಅದಾದಮೇಲೆ ಸೆಟ್ಟಲ್ಲಿ ಹೋಗ್ತಿದ್ದಾಗೆ ರೆಡಿ ಆದರೆ ಅರೌಂಡ್ 2:30 3 o'clock ಇವರು ಬಿಡೋರು ನನ್ನ. 3 o'clock ಬಿಟ್ಟರೆ ಮನೆಗೆ ಹೋಗ್ತಾ ಇರಲಿಲ್ಲ. ಕಾರಲ್ಲಿ ಸ್ಟ್ರೈಟ್ ಹೋಗ್ತಾ ಇದ್ದಿದ್ದು ಕಂಠೀರವಾಗೆ ವ್ಯಾನಿಟಿ ವ್ಯಾನಲ್ಲಿ ಮಲಗಕ್ಕೆ. ಅಲ್ಲಿ ಹೋದರೆ ಸ್ಟ್ರೈಟ್ ಹೋಗಿ ರೀಚ್ ಆಗೋಷ್ಟೊಳಗೆ 4:15. 7 ಗಂಟೆಗೆ ಮೇಕಪ್ ಹಾಕೊಂಡು ಫಸ್ಟ್ ಶಾಟ್ ಕೊಟ್ಟಿದ್ದೀನಿ. ಇದು ಸತತವಾಗಿ ಒಂದು 6 ರಿಂದ 7 ದಿನ ಕಂಟಿನ್ಯೂಸ್ ಆಗಿ ನಡೆದಿದೆ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದಿದ್ರು, ನಾವೆಲ್ಲೂ ಇವತ್ತವರೆಗೆ ಯಾಕೆ ಮಾತಾಡಿಲ್ಲ ಅಂದರೆ, ಸಿನಿಮಾ ಬರೋ ತನಕ ಇದರ ಅವಶ್ಯಕತೆ ಇಲ್ಲ. ಇವತ್ತಿಗೆ ನಿಮಗೆ ಯಾಕೆ ಇದು ಇಷ್ಟು ಬೇಗ ಮುಗೀತು ಅಂದರೆ, ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಪ್ಲಾನಿಂಗ್ ಆ್ಯಂಡ್ ಎಕ್ಸ್ಟ್ರಾ ಹಾರ್ಡ್ ವರ್ಕ್. ಎಲ್ಲರಿಗೂ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತಾದ್ರೂ ಮರಣ ಅನಿಸುತ್ತೆ, ಸುಸ್ತಾಗುತ್ತೆ. ಯಾಕಂದರೆ ಇಲ್ಲೂ ಫೈಟು, ಅಲ್ಲೂ ಫೈಟು, ಇಲ್ಲಿ ಬೇರೆ ಮಾಸ್ಟ್ರು, ಅಲ್ಲಿ ಬೇರೆ ಮಾಸ್ಟ್ರು. ಅದಕ್ಕೆ ಸಾಲದಕ್ಕೆ ಡ್ಯಾನ್ಸ್ ಬೇರೆ, ವಿಪರೀತ ಚಳಿ ಬೇರೆ. ಅರ್ಥ ಆಯ್ತಾ? ಇದಿಷ್ಟು ನಡಿಬೇಕಾದ್ರೆ ಇವರು ಯಾವಾಗ ರವಿಗೆ ತಲೆಗೆ ಬರೋದು ಅಂದರೆ, ಈಗ ಅಲ್ಲೆಲ್ಲ ಮುಗಿಸ್ಕೊಂಡು ಬರ್ತಿದ್ವಿ ಅಂತ ಗೊತ್ತಾದಾಗ ಇವರು ಮುಂಚಿತವಾಗಿ ಬಂದು ಎಲ್ಲ ಪ್ರಿಪೇರ್ ಮಾಡಿ ಶಾರ್ಟ್ ಟು ಶಾರ್ಟ್ ಡಿವಿಷನ್ ಇಟ್ಕೊಂಡಾಗ ಒಂದು ಹೇಳಬಲ್ಲ, ಈ ಸೆಟ್ಟಲ್ಲಿ ಇವ್ರು ತೆಗಿಬೇಕಾದ್ರೆ 1 ನಿಮಿಷ ನಂದು ವೇಸ್ಟ್ ಮಾಡಿಲ್ಲ ಅವರು. ಅಂದರೆ ಹಿ ನ್ಯೂ ದ ಸ್ಟ್ರಗಲ್ ವಿ ಆರ್ ಗೋಯಿಂಗ್ ಥ್ರೂ.
ನಿಂತ್ಕೊಂಡಲ್ಲೇ ಪಟ 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 ತೆಗೆದುಬಿಟ್ಟು ಇಮ್ಮಿಡಿಯೇಟಾಗಿ ಸರ್ ನೀವು ಹೊಡಿ ಅನ್ನೋರು. ಮುಗಿಸ್ಕೊಂಡು ನಾವು ಹೋದರೆ ಆವಾಗ ವಿಜಯ್ ಅವರು ಅಲ್ಲೆಲ್ಲ ಹೋಗಿರೋರು, ಅವ್ರ ಮುಗಿಸಿ ಇನ್ನೊಂದು ಈ ಮಧ್ಯದಲ್ಲಿ DOP ಇಲ್ಲೂ ಇರಬೇಕು, ಅಲ್ಲೂ ಇರಬೇಕು, ಇದೊಂದು ಯೂನಿಟು ಅದೊಂದು ಯೂನಿಟು. ಅದಕ್ಕೆ ನಾನು ಹೇಳಿದ್ದು ಶೇಖರ್ ಚಂದ್ರು ಆ್ಯಂಡ್ ವಿಜಯ್ ನಾನು ಲಾಸ್ಟ್ ಪ್ರೆಸ್ ಮೀಟಿಂಗಲ್ಲಿ ಕುತ್ಕೊಂಡಾಗಲೇ ಹೇಳಿದೆ, ಇವರಿಬ್ಬರು ಮಾಡಿರೋ ಕೆಲಸ ಯಾರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಎಸ್ಪೆಷಲಿ ನನ್ನ ಸಿನಿಮಾದಲ್ಲಂತ ಹೆಮ್ಮೆಯಿಂದ ಹೇಳಬಲ್ಲೆ, ಫಸ್ಟ್ ಇವರಿಬ್ಬರು ಹೀರೋಗಳು, ಆಮೇಲೆ ನಾವೆಲ್ಲ ಬಂದಿರೋದು. ನಾವೆಲ್ಲ ಆಮೇಲೆ ಶಿವಗೂ ಒಂದು ಸೆಟ್ ಹಾಕೋ ತನಕ ಅವ್ರು ಒದ್ದಾಡೋರು, ಅಲ್ಲೊಂದು ಚಿಕ್ಕ ಗ್ಯಾಪ್ ಸಿಗೋದು. ಅಜನೀಶಿಗೆ ನಾವು ಮುಗಿಸೋ ತನಕ ಗ್ಯಾಪ್ ಸಿಕ್ಕಿದೆ. ಇನ್ನೆಲ್ಲ ನಾನು KRJ ಅವರು ಇವಾಗಲೇ ಇದ್ದಿರೋದು. ಅರ್ಥ ಆಯ್ತಾ? ಈಗ ಇರಬೇಕಾದ್ರೆ ನನಗೆ ಗೊತ್ತಿರೋದು ದ 2 people ನನ್ನ ಪ್ರಕಾರ ಎಲ್ಲರಿಗಿಂತ ಜಾಸ್ತಿ ಕಷ್ಟಪಟ್ಟಿರೋದು ವಿಜಯ್, ಚಂದ್ರು. ಅದಾದ್ಮೇಲೆ ನಾವುಗಳು ಬರ್ತೀವಿ ಸರ್. ಆ್ಯಂಡ್ ರವಿ ಬಗ್ಗೆ ನಾನು ಆ ಒಂದು ಪರ್ಟಿಕ್ಯುಲರ್ ಮಾತು ನನಗೆ ಗೊತ್ತಿರೋ ಹಾಗೆ, ಹೀ ಈಸ್ ದ ಮೋಸ್ಟ್, ನಮಗೆ ಗೊತ್ತಿರೋದ್ರಲ್ಲಿ ನಾನು ವರ್ಕ್ ಮಾಡಿದ್ದು ಮೋಸ್ಟ್ ವೆಲ್ ಪ್ಲ್ಯಾಂಡ್ ಹ್ಯೂಮನ್ ಬೀಯಿಂಗ್. ಫರ್ಗೆಟ್ ಸ್ಟಂಟ್. ಒಂದು ಚಪ್ಪಲ್ ಹಾಕೊಂಡು ಇಂಡಸ್ಟ್ರಿ ಬಂದಾಗಿಂದ ರವಿ ವರ್ಮ ನಾನು ಒಟ್ಟೊಟ್ಟಿಗೆ ಬೆಳೆದಿರೋದು ಸರ್. ಅವತ್ತಿಂದ ನೋಡ್ಕೊಂಬಂದಿದ್ದೀನಿ. ಈ ಅಪ್ಪ ಇವತ್ತು ಎಲ್ಲ ಚಿತ್ರರಂಗದಲ್ಲೂ ಹೋಗಿ ಮಾಡಿಕೊಂಡು ಎಂತೆಂಥ ದಿಗ್ಗಜರಿಗೆಲ್ಲ ಸ್ಟೆಂಟ್ ಮಾಡ್ಕೊಂಬಂದಿದ್ದಾರೆ. ಆ ಡಿಸಿಪ್ಲಿನು, ಪ್ರಿನ್ಸಿಪಲ್ಲು, ಯೋಗ್ಯತೆ, ಅರ್ಹತೆ ಇವ್ಯಾವುದು ಇರಲಿಲ್ಲ ಅಂದರೆ ಇವ್ರು ಹೋಗೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಚೌಕಟ್ಟನ್ನು ದಾಟಿ. ಹೋಗಿದ್ದಾರೆ ಅಂದಮೇಲೆ ರವಿ ವರ್ಮ ಫಾರ್ ಸಮ್ ರೀಸನ್ ಸರ್. ಬಟ್ ಇವತ್ತಿಗೂ ಕನ್ನಡದಿಂದ ಗುಲಾಬ್ ಬಂದರೆ ಫಸ್ಟ್ ಓಡ್ ಬರ್ತಾರೆ, ಫಸ್ಟು ಒಂದು ಪ್ರಯಾರಿಟಿ ಕೊಡ್ತಾರೆ, ಅಷ್ಟೇ ಉತ್ಸಾಹದಲ್ಲಿ ಮಾಡ್ತಾರೆ. ನಮ್ಮಲ್ಲಂತೂ ಚೂರು ಆ ವರ್ಡೇ ಮರ್ತದೆ ಸರ್. ದುಬಾರಿ ಹೋಗಲೇ ಇಲ್ಲ, ದುಬಾರಿಯಾಗಿ ತೆಕ್ಕೊಟ್ಟು ಹೋದ್ರು ಸರ್ ನಮಗೆ. ಇಷ್ಟು ಹೇಳುವಲ್ಲ. ಓಕೆ, ಎನಫ್, ದಟ್ಸ್ ಇಟ್. ಯಾ, ಇನ್ನೊಂದು ಕ್ವಶನ್ ಇದೆ. ಎಸ್, ಕಂಗ್ರಾಟ್ಸ್ ಕಿಚಾ ಸರ್. ಸ್ವಲ್ಪ ಜೋರಾಗಿ. ಹಾಯ್ ಸರ್, ನನ್ನ ಕ್ವಶನ್ ಇರೋದು ಅಜ್ನೀಶ್ ಸರ್ಗೆ. ಫ್ರೀ ಹ್ಯಾಂಡ್ ಇತ್ತು, ಇವಾಗ ಮಾರ್ಕ್ ಟೈಮಲ್ಲಿ ಟೈಮ್ ಲಿಮಿಟ್ ಇತ್ತು. ನಿಮಗೆ ಆ ಫಿಲ್ಮ್ ಥರ ವರ್ಕ್ ಮಾಡೋಕ್ಕೆ ಇಷ್ಟನಾ, ಅಥವಾ ಈ ಮಾರ್ಕಿಗೆ ವರ್ಕ್ ಮಾಡಿದ್ರಲ್ವ ಟೈಮ್ ಲಿಮಿಟಲ್ಲಿ ಅದಿಷ್ಟನಾ? ಇಲ್ಲ, ಸಮಯ ಸಂದರ್ಭ ತಕ್ಕಂಗೆ ನಾವು ಅಡಾಪ್ಟ್ ಆಗಿ ವರ್ಕ್ ಮಾಡಬೇಕು. ಕೆಲವೊಂದು ಸತಿ ಫಾಸ್ಟಾಗಿ ಮಾಡಬೇಕು ಅಂತ ಇರುತ್ತೆ, ಕೆಲವೊಂದು ಸತಿ ಟೈಮ್ ಇರುತ್ತೆ. ಸೊ ಹಂಗೆ ಅಂತಲ್ಲ, ಹೆಂಗಿದೆಯೋ ಪರಿಸ್ಥಿತಿ ಹೇಗಿದೆಯೋ ಹಾಗೆ ನಾವು ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಓಕೆ, ಒಂದು ಫೋಟೋ ಆಪರ್ಚುನಿಟಿ. ಇಡೀ ತಂಡ ಒಂದು ಫೋಟೋ ಆಪರ್ಚುನಿಟಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.